ಭಾಗದ ಇವತ್ತು ಒಂದು 4 ವಿಧಾನಸಭಾ ನಮ್ಮ ದಕ್ಷಿಣದಲ್ಲಿ ಇವತ್ತೇನು 4 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದೆ. 4 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳಾದಂತ ರಮೇಶ್ ಅವರು, ಗಣೇಶ್ ಅವರು, ನಮ್ಮ ವಿಜಯ್ ಕುಮಾರ್ ಅವರು, ಮತ್ತೆ ನಮ್ಮ ತುಳಸಿರಾಮ್ ಅವರು, ಜನಾರ್ದನ್ ಅವರು, ರಮೇಶ್ ಅವರು, ಏನು ನಮ್ಮ ದತ್ತಣ್ಣವರು ಎಲ್ಲರೂ ಸೇರಿ ಇವತ್ತೇನು ನಾವು 11ನೇ ತಾರೀಕು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಇವತ್ತೇನು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಒಂದು ಸಭೆಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷದಿಂದ ಆದೇಶವನ್ನು ಏನು ಬಂದಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತೇನು ಸಭೆಯನ್ನ ಮಾಡ್ತಾ ಇದ್ದೀರಿ. ಈ ಸಭೆಯಲ್ಲಿ ಬಹಳ ಜನ ನಮ್ಮ ಮಹಿಳಾ ಮುಖಂಡರು ಮತ್ತೆ ಎಲ್ಲ ಯುವಕ ಮಿತ್ರರು ಬಹಳ ಜನ ಸೇರಿದ್ದೀರಿ. ಈ ಒಂದು ಸಭೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು, ಪಕ್ಷದಲ್ಲಿ ಈಗ ಕುಮಾರಣ್ಣವರ ರೀತಿಯಲ್ಲಿ, ಪೂಜ್ಯ ದೇವೇಗೌಡರ ಸಾಹೇಬರ ರೀತಿಯಲ್ಲಿ ಈಗೇನು ಪಕ್ಷದ 24 ಗಂಟೆಯಲ್ಲಿ ಸುಮಾರು 14-15 ಗಂಟೆಗಳ ಕಾಲ ಪಕ್ಷದಲ್ಲಿ 30 ಜಿಲ್ಲೆಯಲ್ಲಿ ಸಂಘಟನೆಗೆ ಒತ್ತು ಕೊಟ್ಟು ಇವತ್ತೇನು ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ NDA ಅಂಗಪಕ್ಷವಾಗಿ ಇವತ್ತೇನು ನಾವು ಕೆಲಸ ಮಾಡ್ತಾ ಇದ್ದೀರಿ. ಉಪಚುನಾವಣೆಗಳು ನಡೀತಾ ಇದೆ. ಅಂತ ಉಪಚುನಾವಣೆಗಳು ನಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳು, ಅಂತ ಒಂದು ಸಂದರ್ಭದಲ್ಲೂ ಸಹ ಇವತ್ತು ಬಿಡುವು ಮಾಡಿಕೊಂಡು ಈ ಒಂದು ಬೆಂಗಳೂರು ನಗರದ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರಿಗೆ ನಾನು ಪಕ್ಷದ ವತಿಯಿಂದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ರು ನಮ್ಮ ಪಕ್ಷದ ಹಿರಿಯರು, ಮಾಜಿ ಶಾಸಕರು, ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರೇ, ಇನ್ನೊಬ್ರು ಹಿರಿಯರು ನಮ್ಮ ಭಾಗದ ಅಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪಣ್ಣರವರೇ, ಇನ್ನೊಬ್ರು ಹಿರಿಯರು ಆತ್ಮೀಯ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶರವಣರವರು, ಇನ್ನೊಬ್ರು ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಈ ಭಾಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೃಷ್ಣಣ್ಣರವರೇ, ಇನ್ನೊಬ್ರು ನಮ್ಮ ಬೆಂಗಳೂರು ನಗರದ ಸೆಂಟ್ರಲ್ ಭಾಗದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣರವರೇ, ಪೂರ್ವ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಅವರೇ, ಅದೇ ರೀತಿ ಇನ್ನೊಬ್ರು ನಮ್ಮ ಪಶ್ಚಿಮ ಭಾಗದ ಅಧ್ಯಕ್ಷರು ಆತ್ಮೀಯರು, ಮಾಜಿ ನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ತಿಮ್ಮೇಗೌಡಣ್ಣವರು, ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ಯಲ್ ಅವರು, ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಾರಾಯಣ ಸಮ್ಮಣ್ಣವರು, ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು ಮತ್ತೆ ವೇದಿಕೆ ಹಿಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪಕ್ಷದ ಪ್ರಮುಖ ಮುಖಂಡರುಗಳೇ, ನನ್ನ ಮನವಿ ಇಷ್ಟೇನೆ. ನಾವೆಲ್ಲ ಏನಪ್ಪ ಬೆಂಗಳೂರು ನಗರದಲ್ಲಿ ಒಂದು ಸಂದೇಶ ಅಂತಂದ್ರೆ, ಏನು ನಮ್ಮ ಜಾತ್ಯತೀತ ಜನತಾದಳ ನಮ್ಮ JDS ಪಕ್ಷ ಏನಿದೆ ಅದು ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿದೆ. ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ಕಡಿಮೆ ಇದೆ ಅನ್ನತಕ್ಕಂಥ ಭಾವನೆ ಹಿಂದೆಯಿಂದಲೂ ಸಹ ಬಂದಿದೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನು ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು ಏನಿದೆ, 28 ವಿಧಾನಸಭಾ ಕ್ಷೇತ್ರದ ಪೈಕಿ ಇವತ್ತೇನು ನಮ್ಮ ಆ ಭಾಗದಲ್ಲಿ ಯಶವಂತಪುರ ಇರ್ಬೋದು, ದಾಸರಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, ಬಸವನಗುಡಿ, RR ನಗರ, ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಮ್ಮ ಸೌತಲ್ಲೂ ಸಹ ಈಗೇನು ನಾವು ನೋಡ್ತಾ ಇದ್ದೀರಿ. ನಮ್ಮದು ಕುಮಾರಣ್ಣವರು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಬಹಳ ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹಳ ಅಪಾರವಾಗಿದ್ದಾವೆ. ಆದ್ರೆ ಅದನ್ನ ಜನರಿಗೆ ತಲುಪಿಸ್ತಕ್ಕ ಕೆಲಸವನ್ನ ನಾವು ನಮ್ಮ ಕಾರ್ಯಕರ್ತರು ಯಾವತ್ತೂ ಸಹ ಮಾಡಕ್ ಹೋಗ್ಲಿಲ್ಲ. ಯಾಕೆಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀರಿ, ಏನಿವತ್ತು ಈ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಅವರು ಏನು 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಇವತ್ತೇನು ಅವ್ರು ಕೊಡ್ತಕ್ಕಂತ ಕಾರ್ಯಕ್ರಮಗಳನ್ನ ಸುಮಾರು ವರ್ಷಕ್ಕೆ 1200 ಕೋಟಿ ರೂಪಾಯಿ ಬರೀ ಅವರೇನೋ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ, ಈ ರಾಜ್ಯದಲ್ಲಿ ಅವರು ಗ್ರಾಮ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಅವರು ಏನು ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು
ಅವ್ರೇನಾದ್ರೂ ಬಂದು ಕಷ್ಟ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಮ್ಗೆ ಈ ಸಾರಾಯಿ ಇರತಕ್ಕಂಥದ್ರಿಂದ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಲಾಟ್ರಿ ನಡೆಸ್ತಾ ಇದ್ದಾರೆ, ಅದರಿಂದ ನಮಗೆ ಬಡವರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಇವೆಲ್ಲ ಅವರು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಜನರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು, ಆವತ್ತು ಅವರು ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟಂತ ಕಾರ್ಯಕ್ರಮಗಳಿರ್ಬೋದು. 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಈ ರಾಜ್ಯದಲ್ಲಿ ಈ ದೇಶದ ಬೆನ್ನೆಲುಬು ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಬೆಂಗಳೂರು ನಗರಕ್ಕೆ ಏನಿವತ್ತು ನಾವು ಟ್ರಾಫಿಕ್ನ ಸಮಸ್ಯೆ ನಾವೇನ್ ನೋಡ್ತಾ ಇದ್ದೀರಿ, ಆ ಟ್ರಾಫಿಕ್ನ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಮೆಟ್ರೋಗೆ ಅಡಿಗಲ್ ಹಾಕ್ಸಿದಂಥದ್ದು ಕೊಡುಗೆ. ಯಾರಾಗಾದ್ರೂ ಆ ಒಂದು ಯಶಸ್ಸು ಸಿಗಬೇಕಂದ್ರೆ ಅದು ಕುಮಾರಣ್ಣವ್ರಿಗೆ ಸಿಗಬೇಕು. ಆದ್ರೆ ಪ್ರಚಾರದ ಕೊರತೆಯಿಂದ ಇವತ್ತು ನಾವು ಹಿಂದುಳಿದಿದ್ದೀವಿ. ನನ್ನ ಮನವಿ ಇಷ್ಟೇನೆ, ಬೆಂಗಳೂರು ನಗರದ ಎಲ್ಲ ನಮ್ಮ ಪಕ್ಷದ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಪ್ರಮುಖ ಮುಖಂಡರುಗಳು, ನಮ್ಮ ನಾಯಕರುಗಳು, ಆ ಭಾಗದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನು ನಮ್ಮ ನಿಖಿಲ್ ಕುಮಾರಣ್ಣರವರು ಈಗಾಗಲೇ ಅವರು ಬೆಂಗಳೂರು ನಗರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳು, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಡಿಫೆನ್ಸ್ ಜಾಗವನ್ನ ಯಾರಾದ್ರೂ ಇದುವರೆಗೂ ಸಹ ರಸ್ತೆ ಮಾಡ್ಲಿಕ್ಕೋಸ್ಕರ ಡಿಫೆನ್ಸ್ ಜಾಗನ ಅಲ್ಲಿಂದ ನಾವು ವಾಪಸ್ ತಗೊಂಡು ಜನರಿಗೋಸ್ಕರ ಸದ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಪೂಜ್ಯ ದೇವೇಗೌಡರು ಸಾಹೇಬರು. ಈ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ವಿಶೇಷವಾಗಿ ಇಲ್ಲಿ ಬಹಳ ಜನ ಕುಳಿತಿದ್ದೀರಿ, ಇವತ್ತು ಕಾವೇರಿ ನೀರನ್ನ ಕುಡಿತಾ ಇದ್ದೀರಿ ನಾವು. ಆದ್ರೆ ಆ ಕಾವೇರಿ ನೀರನ್ನ ಕುಡಿತಾ ಇರ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಪೂಜ್ಯ ದೇವೇಗೌಡರು ಸಾಹೇಬರು ಅನ್ನತಕ್ಕಂಥದ್ದನ್ನ ತಾವ್ಯಾರು ಸಹ ಮರಿಬಾರದು. ಈ ರೀತಿ 10 ಹಲವು ಕಾರ್ಯಕ್ರಮಗಳನ್ನ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರುಗಳು. ಆದ್ರೆ ಪ್ರಚಾರದ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ವಿಶೇಷವಾಗಿ ಮನವಿ ಮಾಡ್ತೀನಿ, ಬೆಂಗಳೂರು ನಗರದಲ್ಲೂ ಸಹ ಸೋಷಿಯಲ್ ಮೀಡಿಯಾ ಇದೆ. ಆದ್ರೆ ನಮ್ಮ ನಾಯಕರು ಈಗಾಗಲೇ ನಿಖಿಲ್ ಕುಮಾರಣ್ಣವರು ಈ ಒಂದು GBA ಏನು ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಈಗಾಗಲೇ ಘನ ಸರ್ಕಾರ 5 ಭಾಗಗಳಾಗಿ ಮಾಡಿ 5 ಭಾಗಗಳು ಸಹ 369 ವಾರ್ಡ್ಗಳನ್ನ ಮಾಡಿದ್ದಾರೆ. ಮುಂದೆ ಚುನಾವಣೆ ಯಾವ ಬೇಕಾಗಿದ್ರೂ ಬರಬಹುದು. ಆದ್ರೆ ಆ ಚುನಾವಣೆಗೆ ನಾವು ಪಕ್ಷವನ್ನ ಸಜ್ಜುಗೊಳಿಸೋದಕ್ಕೋಸ್ಕರ ಪಕ್ಷದ ಹೈಕಮಾಂಡ್ ಏನು ಅವರ ಆದೇಶ ಇದೆ, ನಮ್ಮ ನಿಖಿಲ್ ಕುಮಾರಣ್ಣವರು ಇರ್ಬೋದು, ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈಗೇನು 5 ಭಾಗಗಳಿಗೆ 5 ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದಾರೆ. ನಾವು ಈಗಾಗಲೇ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಾನು ಮೇಲೆ ನಾವು ಕೆಳಗೆ ಯಾವ ಭಾವನೆನೂ ಇಲ್ಲ, ಯಾವ ಅಹಮ್ಮು ಇಲ್ಲ. ಏನು ಪಕ್ಷದ ಹೈಕಮಾಂಡ್ ನಮ್ಮ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ಆದೇಶ, ಈಗೇನು 5 ಜನ ಅಧ್ಯಕ್ಷಗಳು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಅವರು ನಾವು ಎಲ್ಲ ಒಟ್ಟಾಗಿ ಸೇರಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ GBA ಚುನಾವಣೆಯನ್ನ ಎದುರಿಸಬೇಕಾಗ್ತದೆ. ಆ ಚುನಾವಣೆ ಎದುರಿಸಬೇಕಾದ್ರೆ ಈಗಾಗಲೇ ಕುಮಾರಣ್ಣವರು ಕರೆ ಕೊಟ್ಟಿದ್ದಾರೆ, ನಿಖಿಲ್ ಅಣ್ಣವರು ಈಗಾಗಲೇ ಹೇಳಿದ್ದಾರೆ, ನಾವೊಂದು ಪಾಂಪ್ಲೆಟ್ ಅನ್ನ ಕೊಡ್ತೀನಿ ಅಂತೇಳಿ. ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಮನೆ ಮನೆಗೂ ಹೋಗಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ದಿನದ 24 ಗಂಟೆಗಳಲ್ಲಿ ನಾನು ಯಾರಿಗೂ ಸಹ ನಾನು ಪಕ್ಷದ ಕೆಲಸ ಮಾಡಿ ಅಂತೇಳಿ ಹೇಳೋದಿಲ್ಲ ಅಣ್ಣ. ಆದ್ರೆ ದಿನದಲ್ಲಿ 1 ಗಂಟೆಗಳ ಕಾಲ ಪಕ್ಷದ ಶಕ್ತಿ ತುಂಬಂತ ಕೆಲಸವನ್ನ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ನನಗೂ ಇಲ್ಲಿ ಕರೆದು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಸಹ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ JDS ಪಕ್ಷಕ್ಕೆ ನಮಸ್ಕಾರ. ರಾಜ್ಯ ವಿಧಾನಸಭೆಯ ಮಾಜಿ ಉಪಸಭಾಪತಿಗಳು ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾದ ಸನ್ಮಾನ್ಯ JK ರೆಡ್ಡಿ ಅವರು, ಕೃಷ್ಣ ರೆಡ್ಡಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ.